Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. x plus 0 is equal to 0 plus x is equal to x. ಭಾಗಲಬ್ಧ ಸಂಖ್ಯೆ ಆದರೆ 0 ಆಯ್ಕೆಯನ್ನ ಗಮನಿಸಿ. a ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತಾಂಶ, ಬಿ x ನ ಸಂಕಲನದ ವಿಲೋಮ, ಸಿ x ನ ಗುಣಾಕಾರದ ವಿಲೋಮ, ಡಿ x ನ ವ್ಯುತ್ಕ್ರಮ. ಓಕೆ, ಸೊ ಇಲ್ಲಿ x plus 0 is equal to 0 plus x is equal to ಏನ್ ಬಂದಿದೆ? x ಬಂದಿದೆ. ಸೊ ನೋಡಿ, ಯಾವುದೇ ಸಂಖ್ಯೆಗೆ 0 ಅನ್ನ ಸೇರಿಸಿದ್ದಾರೆ ಅಲ್ವಾ? ಸೊ ಇಲ್ಲಿ x ಅನ್ನೋದು ಯಾವುದೇ ಒಂದು ಸಂಖ್ಯೆ. ಸೊ ಇದಕ್ಕೆ 0 ಅನ್ನ ಸೇರಿಸಿದಾಗ ಏನು ಉತ್ತರ ಬರ್ತಾ ಇದೆ? ಅದೇ ಸಂಖ್ಯೆಯು ಫಲಿತಾಂಶವಾಗಿ ಬರ್ತಾ ಇದೆ. ಈ ಗುಣವನ್ನ ನಾವೇನಂತ ಹೇಳ್ತೇವೆ? ಸಂಕಲನದ ಅನನ್ಯತೆ ಅಂತ ಹೇಳ್ತೇವೆ. ಸೊ ಇಲ್ಲಿ x ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ರೆ, ಸೊ ಈ ಭಾಗಲಬ್ಧ ಸಂಖ್ಯೆ ಪ್ಲಸ್ 0, ಸೊ ಇವುಗಳನ್ನ ಕೂಡಿದಾಗ ನಮ್ಗೆ ಭಾಗಲಬ್ಧ ಸಂಖ್ಯೆಯೇ ದೊರೀತಾ ಇದೆ. ಸೊ ಹಾಗಾದ್ರೆ ಈ ಒಂದು ಗುಣವನ್ನ ನಾವು ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೇವೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶವಾಗಿದೆ. ಓಕೆ, ಸೊ ಇಲ್ಲಿ ಬಿ ಆಯ್ಕೆ ನೋಡಿ, x ನ ಸಂಕಲನದ ವಿಲೋಮ ಅಂದ್ರೆ ಏನಾಯ್ತು? ಒಂದು ಸಂಖ್ಯೆ ಅದರ ಸಂಕಲನದ ವಿಲೋಮ ಅಂದ್ರೆ ಏನಾಗತ್ತೆ ಹೇಳಿ? ಮೈನಸ್ x ಆಗತ್ತೆ. ಓಕೆ, ಸೊ ಯಾವಾಗ್ಲೂ ಏನಾಗಿರುತ್ತೆ? ಇದರ ಒಂದು ಸಂಖ್ಯೆ ಆ ಸಂಕಲನದ ವಿಲೋಮ. ಸೊ x ಪ್ಲಸ್ ಆಫ್ ಮೈನಸ್ x ಈಸ್ ಈಕ್ವಲ್ ಟು ಏನ್ ಹೇಳಿ? ಯಾವಾಗಲೂ ಶೂನ್ಯವಾಗಿರುತ್ತೆ. ಓಕೆ, ಸೊ ಅದೇ x ನ ಗುಣಾಕಾರದ ವಿಲೋಮ. ಸೊ ಇಲ್ಲಿ x ನ ಗುಣಾಕಾರದ ವಿಲೋಮ ಅಂದ್ರೇನು? ಒಂದು ಸಂಖ್ಯೆಯಾಗಿದ್ದು ಅದನ್ನ ಮೂಲ ಸಂಖ್ಯೆಯೊಂದಿಗೆ ಗುಣಿಸಿದಾಗ ಉತ್ಪನ್ನವು ಏನಾಗತ್ತೆ ಹೇಳಿ? 1 ಆಗಿರುತ್ತೆ. ಓಕೆ, ಸೊ ನೋಡಿ x, ಸೊ ಈ x ನ ವಿಲೋಮ 1/x, ಇವುಗಳನ್ನ ಗುಣಿಸಿದಾಗ ಉತ್ತರ ಏನ್ ಬರುತ್ತೆ? 1. ಸೊ ಇದು ಏನಾಯ್ತು ಹೇಳಿ? ಗುಣಾಕಾರದ ವಿಲೋಮ ಆಯ್ತು. ಸೊ ಅದೇ x ನ ವ್ಯುತ್ಕ್ರಮ. ಸೊ ಯಾವುದೇ ಒಂದು ಸಂಖ್ಯೆ ವ್ಯುತ್ಕ್ರಮವನ್ನ ಕಂಡುಹಿಡಿಯಲಿಕ್ಕೆ ನಾವೇನ್ ಮಾಡ್ತೇವೆ? ಅದನ್ನ 1ರ ಅಡಿಯಲ್ಲಿ ಭಿನ್ನ ರಾಶಿಯಾಗಿ ಬರಿತೇವೆ. ಸೊ ಇಲ್ಲಿ x ನ ವ್ಯುತ್ಕ್ರಮ ಏನಾಗತ್ತೆ ಹೇಳಿ? 1/x. ಓಕೆ, ಸೊ x ಅನ್ನ ನಾವು 1ರ ಅಡಿಯಲ್ಲಿ ಬರಿತೇವೆ. ಇದು x ನ ವ್ಯುತ್ಕ್ರಮ ಆಯ್ತು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ x plus 0 0 plus x is equal to x ಆದ್ರೆ ಈ ಭಾಗಲಬ್ಧ ಸಂಖ್ಯೆ ಏನಾಯ್ತು ಹೇಳಿ? 0 ಅನ್ನೋದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತಾಂಶ ಆಗಿದೆ. ಥ್ಯಾಂಕ್ ಯು.